ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಶನಿವಾರದ್ದು ಈವ್ನಿಂಗು. ಶನಿವಾರ ನಾವು ವುಮೆನ್ಸ್ ಡೇ ಇತ್ತಲ್ವ, ಆವತ್ತು ನೈಟು ಜಲಂಧರ್ ಹೋಗಿದ್ವಿ. ನಾವಿರೋದು ಲುಧಿಯಾನ. ಹಾಗೆ ನಾವು ಇಲ್ಲಿಂದ ಒಂದು 50 ಕಿಲೋಮೀಟರ್ಸ್ ಏನೋ ಇರುತ್ತೇನೋ ಅಲ್ಲಿ ಹೋಗಿದ್ವಿ. ಏನಕ್ಕೆ ಅಂದರೆ ಸ್ವಲ್ಪ ನನ್ನ ಹಸ್ಬೆಂಡ್ ಪಾರ್ಟಿ ಥರ ಕೊಡ್ತೀನಿ ಅಂತ ಹೇಳಿದರು. ಹಾಗೆ ನಮಗೆ ಅಲ್ಲಿ ಏನಂದರೆ ಆಂಧ್ರ ಅವರು ಒಂದು ಹೋಟೆಲನ್ನು ಇಟ್ಟಿದ್ದಾರೆ. ನಿಮಗೆ ಗೊತ್ತಿರ್ಬೋದು, ಲವ್ಲಿ ಪ್ರೊಫೆಷ್ನಲ್ ಯೂನಿವರ್ಸಿಟಿ ಇದಲ್ವಾ. ಸೊ ಅಲ್ಲಿ ತುಂಬ ಒಳ್ಳೆ ಬಿರಿಯಾನಿನ ಮಾಡ್ತಾರೆ, ಚಿಕನ್ ಬಿರಿಯಾನಿ ಎಲ್ಲ. ಸೊ ಆವಾಗವಾಗ ನನ್ನ ಹಸ್ಬೆಂಡ್ ಪಾರ್ಸಲ್ ತೊಗೊಂಬರ್ತಾಯಿದ್ರು. ಸೊ ಇವತ್ತು ಲಾಂಗ್ ಡ್ರೈವ್ ಥರ ಹೋಗಿ ಅಲ್ಲೇ ತಿಂದುಬಿಟ್ಟು ಬರುವ ಅಂತ ಹೇಳಿ ಹೋಗ್ತಾಯಿದ್ವಿ. ಅಂದರೆ ಸೆಕೆಂಡ್ ಸ್ಯಾಟರ್ಡೇ ರಜಾ ಇತ್ತಲ್ವ, ನೆಕ್ಸ್ಟ್ ಡೇ ಸಂಡೇ ಹಾಲಿಡೇ ಇರೋದ್ರಿಂದ ಸೊ ಇವತ್ತು ಹೋಗುವ ಅಂತ ಹೇಳಿ ನನ್ನ ಹಸ್ಬೆಂಡ್ ಹೇಳಿದರು. ಸೊ ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ವಿ, ಮತ್ತು ಮಕ್ಕಳಿಗೆ ಹೇಳಿದ ಮೇಲೆ ಅವ್ರಿಗೆ ಗೊತ್ತಾಯ್ತಲ್ವ ಹೋಗೋದಂತ. ಸೊ ಅವರು ಅಳ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಹೋಗುವ ಅಂತ. ಇವಾಗ ನೈಟು ಒಂದು 7:30 ಆ ಟೈಮ್ಗೆ ನಾವು ಸ್ಟಾರ್ಟ್ ಆಗಿದ್ವಿ. ಈ ಲೈನೆಲ್ಲ ನೋಡಿ, ಇದು ಫುಲ್ ಹೂವಿನ ಅಂಗಡಿಗಳೆಲ್ಲ ಇದು. ಇಲ್ಲೇ ನಮಗೆ ಎಲ್ಲ ಹೂಗಳು, ಮಲ್ಲಿಗೆ ಹೂವು ಎಲ್ಲ ಸಿಗುತ್ತೆ ಈ ಲೈನ್ ಇದು. ಇವಾಗ ನಾವು ಕ್ಲಾಕ್ ಟವರ್ನ ಪಾಸ್ ಆಗ್ತಾ ಇದ್ದೀವಿ. ಸೊ ಈ ಕ್ಲಾಕ್ ಟವರ್ನ ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ತೋರಿಸಿದ್ದೇನೆ. ನನ್ನ ಹಳೆ ವಿಡಿಯೋಗಳನ್ನು ನೋಡಿಲ್ಲ ಅಂದರೆ ನೋಡಿ, ಅಲ್ಲಿ ನಾನು ಡಿಫ್ರೆಂಟಾಗಿ ತುಂಬ ಡೆಲ್ಲಿಯಲ್ಲಿರುವಾಗ ತುಂಬ ಒಳ್ಳೊಳ್ಳೆ ವೀಡಿಯೋಸ್ನ ನಾನು ಡೈಲಿ ಹಾಕ್ತಾಯಿದ್ದೆ. ಬಟ್ ತುಂಬ ದಿನ ಆಗಿದ್ಮೇಲೆ ಸ್ವಲ್ಪ ಗ್ಯಾಪ್ ತೊಗೊಂಡ್ಬಿಟ್ಟೆ. ಹೋಗುವಾಗೇನು ನಾವು ಚೆನ್ನಾಗಿ ಹೋಗಿದ್ವಿ, ಬರುವಾಗ ಒಂದು 20 ಕಿಲೋಮೀಟರಷ್ಟು ಮುಂದೆ ಹೋಗಿಬಿಟ್ಟಿದ್ವಿ. ಅಂದರೆ ನಾವು ಎಲ್ಲಿ ಸರ್ಕಲ್ ಹತ್ರ ಕ್ರಾಸ್ ತೊಗೊಂಡು ಮನೆ ಟರ್ನ್ ಬರಬೇಕು. ಸೊ ಮಾತಾಡ್ತಾ ಹೈವೇಯಲ್ಲಿ ಹಾಗೆ ಮುಂದೆ ಹೋಗಿಬಿಟ್ಟಿದ್ವಿ. ಇದು ಒಂದು ಸ್ಕೂಲು, ಆ ಸ್ಕೂಲ್ ಮುಂದೆ ಆ ಥರ ಸ್ಟ್ಯಾಚ್ಯೂ ಇರುತ್ತೆ, ಚೆನ್ನಾಗಿರುತ್ತೆ ಅದು. ಹಾಗೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ತುಂಬ ದಿನ ಆಗಿತ್ತು ನಾವು ಹೊರಗಡೆ ಎಲ್ಲ ಹೋಗಿ. ಊರಿಂದ ಬಂದಿದ್ದ ಮೇಲೆ ಹೊರಗಡೆ ಹೋಗಲೇ ಇಲ್ಲ ಎಲ್ಲೂ. ಸೊ ಟೈಮು ಕೂಡ ಸಿಗ್ತಾ ಇರಲಿಲ್ಲ, ರಜಾ ಕೂಡ ಬರ್ತಾ ಇರಲಿಲ್ಲ. ಸೊ ಹಾಗಾಗಿ ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ಥರ ಹೋಗ್ತಾ ಇದ್ದೀವಿ. ಇವಾಗ ನಾವು ರೀಚ್ ಆಗಿದ್ದೀವಿ ನೋಡಿ. ಇದೇನೇ ಲವ್ಲಿ ಪ್ರೊಫೆಷ್ನಲ್ ಯೂನಿವರ್ಸಿಟಿ. ಇದು ಎಂಟ್ರೆನ್ಸ್ ಇದ್ರದ್ದು ಯೂನಿವರ್ಸಿಟಿದು. ತುಂಬ ದೊಡ್ಡ ಯೂನಿವರ್ಸಿಟಿ ಅಂತಲೇ ಹೇಳ್ಬೋದು. ಯಾವತ್ತೂ ಒಳಗಡೆ ಎಲ್ಲ ಹೋಗಲಿಲ್ಲ. ಈ ಬಿರಿಯಾನಿಗೋಸ್ಕರನೇ ನಾವು ಈ ಪ್ಲೇಸ್ಗೆ ಬರೋದು. ಇಲ್ಲಿ ಒಂದಲ್ಲ, ತುಂಬ ಶಾಪ್ ಇದೆ ಸೌತ್ ಇಂಡಿಯನ್ಸ್ ಅವ್ರದ್ದು. ಅವರೇ ಇಲ್ಲಿ ತುಂಬ ಫಾಸ್ಟ್ ಫುಡ್ ಆಗಿರ್ಬೋದು, ಬಿರಿಯಾನಿ, ಸೌತ್ ಇಂಡಿಯನ್ ಎಲ್ಲ ಫುಡ್ಡನ್ನು ಮಾಡ್ತಾರೆ. ಸೊ ನಾವು ಅದಕ್ಕೋಸ್ಕರ ಇಲ್ಲಿ ಬರ್ತೀವಿ. ಇವಾಗ ನಾನು ಮತ್ತು ಶೌರ್ಯ ಕಾರಲ್ಲಿ ವೇಟ್ ಮಾಡ್ತಾಯಿದ್ದೀವಿ. ಚಿಕ್ಕವನು ಮತ್ತು ನನ್ನ ಹಸ್ಬೆಂಡ್ ಹೋಗಿದ್ದಾರೆ ಅಲ್ಲಿ. ಹಾಗೆ ಅವರು ಮೇಲೆ ಖಾಲಿ ಇದೆ, ನಾವು ಮೇಲೆ ಕೂಡ ಮಾಡಿದ್ದೀವಿ, ಅಲ್ಲಿ ಬಂದುಬಿಟ್ಟು ಕೂತ್ಕೊಂಡು ತಿನ್ಬೋದು, ಫ್ಯಾಮಿಲಿ ಅಲ್ವಾ ಅಂತ ಹೇಳಿದರು. ನಾವು ಯೂಶ್ವಲಿ ಕಾರಲ್ಲೇ ತಿಂದ್ಬಿಟ್ಟು ಬರ್ತೀವಿ. ಅವರು ಪ್ಲೇಟ್ಸ್ ಎಲ್ಲ ಕೊಡ್ತಾಯಿದ್ರು ನಮಗೆ. ಸೊ ಇವಾಗ ಅವರು ಮೇಲೆಲ್ಲ ಸೆಟಪ್ ಎಲ್ಲ ಚೆನ್ನಾಗಿ ಮಾಡಿದರು, ಕೂತ್ಕೊಳ್ಳಿಕ್ಕೆ ಪ್ಲೇಸ್ ಎಲ್ಲ ಇತ್ತು. ಹಾಗೆ ಅಲ್ಲಿ ಹೋಗಿಬಿಟ್ಟು ಯಾರೂ ಇರಲಿಲ್ಲ ಕೂಡ, ನಾವು ಹೋಗಿ ಅಲ್ಲಿ ಮೇಲೆ ಹೋಗಿದ್ವಿ. ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಹೋಗಿದ್ರೆ ನಮಗೆ ಸಪ್ರೇಟಾಗಿ ಏನಾದರೂ ಸ್ಪೆಷಲ್ ಮಾಡಿದರೂ ಕೂಡ ನಮಗೆ ಕೊಡ್ತಾ ಇರ್ತಾರೆ. ಇವಾಗ ನೋಡಿ, ಇದೆಲ್ಲ ಈ ಥರ ಸೆಟ್ ಮಾಡಿದ್ದಾರೆ. ಅಷ್ಟು ದೂರದಿಂದ ಇಲ್ಲಿವರೆಗೂ ಬಿರಿಯಾನಿ ತಿನ್ನೋಕ್ಕೋಸ್ಕರ ಬಂದಿದ್ದೀವಿ. ಅಂದರೆ ಏನೋ ಒಂದು ಟ್ರಾವೆಲ್ ಮಾಡಬೇಕು, ಸ್ವಲ್ಪ ಮನೆಯಿಂದ ಹೊರಗಡೆ ಬರಬೇಕು ಅಂತ ಹೇಳಿ ಬಂದಿದ್ದೀವಿ. ಚೆನ್ನಾಗಿ ಅನಿಸಿತ್ತು. ಇದು ವುಮೆನ್ಸ್ ಡೇಗೆ ನನ್ನ ಹಸ್ಬೆಂಡ್ ನನಗೆ ಕೊಡ್ತಾ ಇರುವಂಥ ಟ್ರೀಟ್ ಅಂತಲೇ ಹೇಳ್ಬೋದು. ಸೊ ಇವಾಗ ಬಿರಿಯಾನಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ಮಕ್ಳಿಗೂ ಕೂಡ ತುಂಬಾ ಇಷ್ಟ. ಅಷ್ಟೊಂದು ಸ್ಪೈಸಿಯಾಗಿ ಇವರು ಮಾಡಲ್ಲ, ನೀಟಾಗಿ ಮಾಡ್ತಾರೆ. ಇವಾಗ ನೋಡಿ, ಒಂದು ದೊಡ್ಡ ಪ್ಲೇಟಲ್ಲಿ ಬಿರಿಯಾನಿ ಕೊಡ್ತಾರೆ. ಹಾಗೆ ಚಿಕನ್ ಪೀಸು ದೊಡ್ಡದು ಕೊಡ್ತಾರೆ, ಈ ಥರ 2. ಚಿಕ್ಕ ಪ್ಲೇಟು ನಮಗೆ ಕೊಡ್ತಿದ್ರು. ಕೊಡೋಕ್ಕಿಂತ ಮುಂಚೆನೇ ನಾನು ವೀಡಿಯೋ ಮಾಡಿದೆ. ಸೊ ಅದು ದೊಡ್ಡ ಪ್ಲೇಟಲ್ಲಿ ಒಂದೇ ಒಂದು ಈ ಥರ ಕೊಡ್ತಾರಂತೆ. ಸೊ ಆ ಥರ ಬೇಕಿದ್ರೆ ಆ ಥರನೇ ತಿನ್ಬೋದು, ಇಲ್ಲಾಂದರೆ ಸಪ್ರೇಟಾಗಿ ಚಿಕ್ಕ ಪ್ಲೇಟ್ ಕೊಡ್ತಾರೆ. ನಾನು ತೊಗೊಂಡಿದ್ದೆ ಚಿಕ್ಕ ಪ್ಲೇಟು. ಈ ಮಕ್ಳಿಗೇನೆಂದರೆ ಆ ಮಯೋನೀಸ್ ಥರ ಸಾಸ್ ಕೊಡ್ತಾರಲ್ವ, ವೈಟ್ ಸಾಸು, ಅದಂದರೆ ತುಂಬ ಇಷ್ಟ. ಸೊ ಆ ಚಿಕನ್ ಪೀಸ್ ಜೊತೆಗೆ ಆ ಸಾಸನ್ನು ಹಾಕ್ಕೊಂಡು ತಿಂತಾಯಿದ್ರು ಅವರು. ಹಾಗೆ ಇವತ್ತಿನ ಈ ವ್ಲಾಗ್ ನಿಮಗೆ ಹೇಗೆ ಅನಿಸಿತ್ತು ಅಂತ ಹೇಳಿ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.